ಬಿಜೆಪಿಯಲ್ಲಿ ಟಿಕೆಟ್ ಘೋಷಣೆ ಆಗ್ತಾ ಇದ್ದ ಹಾಗೆ ಕೆಲವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಅಸಮಾಧಾನನೇ ಕಾಂಗ್ರೆಸ್ಗೆ ಅಸ್ತ್ರವಾಗುತ್ತಾ ಚುನಾವಣಾ ಅಖಾಡದಲ್ಲಿ ಬಿಜೆಪಿ ಹಾಲಿ ಸಂಸದರಿಗೆ ಕೆಲವರಿಗೆ ಟಿಕೆಟ್ ಕೈ ತಪ್ಪಿದೆ. ಬಿಜೆಪಿ ಟಿಕೆಟ್ ವಂಚಿತರ ಮೇಲೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣನ್ನ ಇಟ್ಟಿದ್ದಾರೆ. ಟಿಕೆಟ್ ವಂಚಿತರನ್ನ ಪಕ್ಷಕ್ಕೆ ಕರೆತರೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಚಿಂತನೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ನಿನ್ನೆ ಘೋಷಣೆಯಾದಂತಹ 20 ಟಿಕೆಟ್ನಲ್ಲಿ 9 ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಅದರಲ್ಲಿ ಕೆಲವರು ತಾವಾಗಿಯೇ ನಿವೃತ್ತಿಯನ್ನ ಘೋಷಣೆ ಮಾಡಿಕೊಂಡವರು, ಇನ್ನೂ ಕೆಲವರು ಟಿಕೆಟ್ನ ನಿರೀಕ್ಷೆಯಲ್ಲಿದ್ದವರು, ಆದರೆ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಅದರಲ್ಲಿ ಕೆಲವರು ಈಗಾಗಲೇ ತಮ್ಮ ಅಸಮಾಧಾನವನ್ನ ಹೊರಗಡೆ ಹಾಕಿದ್ದಾರೆ. ಆ ರೀತಿ ಅಸಮಾಧಾನ ಹೊರಗಡೆ ಹಾಕಿದವರ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣನ್ನ ಇಟ್ಟಿದ್ದಾರೆ ಎನ್ನುವಂತ ಮಾಹಿತಿ. ಒಂದು ಅವರನ್ನ ಪಕ್ಷಕ್ಕೆ ಕರ್ಕೊಂಡು ಬರೋದು ಅಥವಾ ಅವರಿಂದ ಬೇರೆ ರೀತಿಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಲಾಭವನ್ನ ಮಾಡಿಕೊಳ್ಳೋದು, ಈ ರೀತಿಯಾದಂತಹ ಲೆಕ್ಕಾಚಾರದಲ್ಲಿ ಸದ್ಯ ಕಾಂಗ್ರೆಸ್ ನಾಯಕರಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಏನ್ ಲೆಕ್ಕಾಚಾರ? ಮೊದಲ ಲೆಕ್ಕಾಚಾರ, ಟಿಕೆಟ್ ವಂಚಿತರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಂತಹ ಚಿಂತನೆ. ಎರಡನೇ ಲೆಕ್ಕಾಚಾರ ಏನು? ತಟಸ್ಥರಾಗಿ ಉಳಿಯುವ ನಾಯಕರ ಬೆಂಬಲವನ್ನ ಪಡೆಯೋದು. ಇಫ್ ಇನ್ ಕೇಸ್ ಕೆಲವರು ಆಲ್ರೆಡಿ ಅಸಮಾಧಾನವನ್ನ ಘೋಷಣೆ ಮಾಡಿದಂತವರು ಕಾಂಗ್ರೆಸ್ಗೆ ನೇರವಾಗಿ ಸೇರ್ಪಡೆಯಾಗೋದಕ್ಕೆ ಇಷ್ಟಪಡಲಿಲ್ಲ ಅಂತಂದ್ರೆ ಅವರೇನಾದ್ರೂ ತಟಸ್ಥರಾಗಿ ಉಳಿತಾರೆ ಈ ಚುನಾವಣೆಯಲ್ಲಿ, ಬಿಜೆಪಿ ಪರ ಪ್ರಚಾರಕ್ಕೆ ಹೋಗೋದಿಲ್ಲ ಅಂತಂದ್ರೆ ಅವರ ಒಂದು ಬೆಂಬಲ, ಅವರ ಒಂದು ಬೆಂಬಲಿಗರ ಲಾಭವನ್ನ ಪಡ್ಕೊಳ್ಳುವಂತಹ ಲೆಕ್ಕಾಚಾರ ಕಾಂಗ್ರೆಸ್ನದ್ದು. ಹಾಗೆಯೇ ಟಿಕೆಟ್ ವಂಚಿತ ನಾಯಕರುಗಳ ಬೆಂಬಲಿಗರ ಮನವೊಲಿಕೆಯನ್ನ ಮಾಡುವಂತಹ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅಸಮಾಧಾನಿತ ನಾಯಕರ ಬೆಂಬಲಿಗರ ಓಲೈಕೆಗೆ ಡಿಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಟಿಕೆಟ್ ವಂಚಿತರ ಲಾಭವನ್ನ ಪಡೆದು ಹೆಚ್ಚು ಸ್ಥಾನವನ್ನ ಗೆಲ್ಲುವಂತಹ ತಂತ್ರಗಾರಿಕೆಯನ್ನ ಡಿಸಿಎಂ ಡಿಕೆಶಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.